ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ಕಡುಬು ಮಾಡೋಣ ಅಂತೇಳಿ ಹಿಟ್ಟು ಕಲಿಸ್ಕೊಂಡೆ. ಆ ಹಿಟ್ಟು ಕಲಿಸ್ಕೊಳ್ತಾ ಇರೋ ವಿಡಿಯೋ ರೆಕಾರ್ಡೇ ಆಗಿಲ್ಲ. ನಾನು ಆಗಿದೆ ಅಂದ್ಕೊಂಡು ಹಾಗೆ ಕಂಟಿನ್ಯೂ ಮಾಡಿದೆ. ಸೊ ನೆಕ್ಸ್ಟ್ ನಾನೀಗ ಹೇಗೆ ಕಲಿಸ್ಕೊಂಡಿರೋದು ಅಂತ ಹೇಳ್ತೀನಿ. ನಾನಿಲ್ಲಿ ಮಾಡ್ತಾ ಇರೋದು ಖಾರ ಕಡುಬಲ್ಲ, ಸಿಹಿ ಕಡುಬು. ಇದರಲ್ಲಿ ನಾನು ಗೋಧಿ ಹಿಟ್ಟು ನಾವು ಇದಕ್ಕೆ ಮಾಡಿಸ್ಕೋತೀವಲ್ಲ ಮೆಂತ್ಯ ಮುದ್ದೆಗೆ, ಅದೇ ಹಿಟ್ಟನ್ನು ಬಳಸಿರೋದು. ಬೆಲ್ಲನ ಸಣ್ಣಗೆ ಜಜ್ಜಿಕೊಂಡು, ಇಲ್ಲ ಅಂದರೆ ಹಾಗೇನು ಪುಡಿ ಬೆಲ್ಲ ಬರುತ್ತಲ್ಲ ಆ ಬೆಲ್ಲನ ಸ್ವಲ್ಪ ನೀರಿನೊಳಗಡೆ ಮಿಕ್ಸ್ ಮಾಡಿ ಕರ್ಗೊಂಡು ಬಿಡಬೇಕು. ಅದನ್ನು ಈ ಗೋಧಿ ಹಿಟ್ಟಿಗೆ ನಾವು ನೀರು ಹಾಕೊಂಡು ಕಲಿಸ್ತೀವಲ್ಲ ಅದೇ ಥರ ಆ ನೀರನ್ನು, ಅಂದರೆ ಬೆಲ್ಲ ಕರಗಿರೋ ನೀರನ್ನು ಇದಕ್ಕೆ ನಿಧಾನವಾಗಿ ಕಲಗಿಸ್ಕೊಂಡು ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಹದಕ್ಕೆ ಮಾಡ್ಕೋತೀವಲ್ಲ ಅದೇ ರೀತಿ ಹದಕ್ಕೆ ಮಾಡಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಬೆಲ್ಲ ಹಾಕಲಿಲ್ಲ ಅಂದರೆ ಇದು ಬರೀ ಖಾರ ಕಡುಬು ಥರ ಮಾಡ್ಕೋಬೋದು. ಅಂದರೆ ಮೆಂತ್ಯ ಚಟ್ನಿ ಅದಕ್ಕೆ ಬಳಸ್ತೀವಲ್ಲ ಅಲ್ಲಿ. ನಾನಿಲ್ಲಿ ಬಳಸಿರೋದು ಮೆಂತ್ಯ ಮುದ್ದೆಗೆ ಬಳಸಿರ್ತಕ್ಕಂತಹ ಹಿಟ್ಟನ್ನು. ಯಾಕಂದರೆ ಇದು ಬಾಣಂತಿ ಫುಡ್ಗೆ ತುಂಬಾ ಒಳ್ಳೆಯದು. ಸೊ ಇದನ್ನು ಬಾಣಂತಿಗಂತ ಅಷ್ಟೇ ಅಲ್ಲ, ಯಾವಾಗಲೂ ಕೊಡ್ಬೋದು. ಬಟ್ ಅವ್ರಿಗೆ ಚೆನ್ನಾಗಿ ಕೊಟ್ಟರೆ ಪದೇ ಪದೇ ಈ ಚಳಿಗಾಲಕ್ಕೆ ಇನ್ನೂ ಚೆನ್ನಾಗಿ ಅಂತೇಳಿ ಹೇಳ್ತಾರೆ. ಇದನ್ನು ಉಳಿದೋರು ಮನೆಯವರೆಲ್ಲರೂ ಸಹ ಮಾಡ್ಕೊಂಡು ತಿನ್ಬೋದು. ನಾವು ಕರೆದಿರೋ ಆಹಾರನ ಬೇರೆದನ್ನ ಐಟಮ್ ತಿನ್ನೋದಕ್ಕಿಂತ ಈ ಹಬೆಯಲ್ಲಿ ಬೇಯಿಸಿರ್ತಕ್ಕಂಥದ್ದು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಹಿಟ್ಟನ್ನು ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಈಗ ಕಡುಬು ಶೇಪ್ಗೆ ನಾನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಈಗ ಒಂದೊಂದೇ ಇದನ್ನು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಲಟ್ಟುಡಿ ಬರುತ್ತೆ ಲಟ್ಟಣಿಗೆಯಲ್ಲಿ, ಅದರಲ್ಲಿ ಬಿಲ್ಲೆ ಥರ ಉದ್ಕೊತಾರೆ. ಉದ್ಕೊಂಡ್ಬಿಟ್ಟಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ನಾನು ಈಗ ಇಲ್ಲಿ ಇವನ್ನ ಬಟ್ಲು ಥರ ಮಾಡ್ತೀನಿ. ಸೊ ಆ ಥರ ಬಟ್ಲು ಮಾಡಿಬಿಟ್ಟು ಸಹ ಕಡುಬನ್ನು ಮಾಡ್ಬೋದು. ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ನಾವೇನು ಚಪಾತಿ ಹಿಟ್ಟನ್ನು ತೊಗೊಳ್ತೀವಲ್ಲ ಅಷ್ಟು ಬಿಲ್ಲೆ, ಅಷ್ಟು ದೊಡ್ಡದು ಬೇಡ, ಪೂರಿ ಮಾಡ್ಕೋತೀವಲ್ಲ ಅಷ್ಟು ಬಿಲ್ಲೆನ ತೊಗೊಂಡ್ಬಿಟ್ಟು ಕಡುಬನ್ನ ಗುಂಡು ಮಾಡ್ಕೊಂಡು ಹೋಗ್ಬೋದು. ನಾವಿಲ್ಲಿ ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ನೀರನ್ನು ಕುದಿಲಿಕ್ಕೆ ಇಟ್ಬಿಟ್ಟು ಅದರೊಳಗಡೆ ಈ ಮಾಡಿರೋ ಕಡುಬನ್ನು, ಅಂದರೆ ಲಟ್ಸಿರೋ ಕಡುಬನ್ನು ಕೈ ಬಿಡ್ತಾರೆ. ಅದರೊಳಗಡೆ ನೀರು ಕುದಿಬೇಕಾದ್ರೆ ಅದನ್ನು ಸಹ ಕುದಿಯುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಆ ಥರ ಕುದಿಸಿ ಮಾಡೋದಕ್ಕಿಂತ ಈ ಥರ ಹಬೆಯಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ. ಕೆಲವ್ರು ಅಂತಾರೆ ಈ ಥರ ಹಬೆಯಲ್ಲಿ ಬೇಯಿಸಿರೋ ಸ್ವಲ್ಪ ಗಟ್ಟಿ ಆಗುತ್ತೆ, ಸಾಫ್ಟ್ ಬರಲ್ಲ ಅಂತ. ಬಟ್ ನನಗೆ ಕುದಿಸಿರೋದು ಅಷ್ಟೇನೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಈ ಥರ ಬಟ್ಲು ಥರ ಮಾಡಿಟ್ಕೋಬೋದು. ಬಟ್ಲೆ ಮಾಡಬೇಕು ಅಂತ ಏನಿಲ್ಲ, ಅಗಲವಾಗಿ ಪ್ಲೇಟ್ ಥರ ಮಾಡ್ಬೋದು. ಬಟ್ಲು ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ಬಟ್ಲು ತುಂಬ ತುಪ್ಪನ ಹಾಕ್ಕೊಂಡು ತಿನ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಸೊ ನಮಗೆ ಕೆಲವರು ತುಪ್ಪ ಡಯಟು ನಮಗೆ ಸೊ ಇಷ್ಟ ಆಗಲ್ಲ ಅಂತಾರೆ. ಬಟ್ ನನಗೆ ತುಪ್ಪ ಬೇಕೇ ಬೇಕು, ಕಂಪಲ್ಸರಿ ಫುಡ್ಡಲ್ಲಿ ತುಪ್ಪ ಇರಲೇಬೇಕು ನಮಗೆ. ಸೊ ಹಾಗಾಗಿ ನಾನಿಲ್ಲಿ ಸಿಹಿ ಕಡುಬನ್ನು ಮಾಡ್ಕೋತಾ ಇದ್ದೀನಿ. ಖಾರದ ಕಡುಬು ನಮಗೆ ಮೆಂತ್ಯ ಚಟ್ನಿ ಬರುತ್ತಲ್ಲ, ಸೊ ಅದ್ರ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಕಡುಬನ್ನು ಅಷ್ಟು ಒಂದು ತಟ್ಟೆಯಲ್ಲಿ ಒಂದೇ ಸಲ ಮಾಡಿಟ್ಕೋಬೇಕು. ಈ ಕಡೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಕೋಬೇಕು. ಆಮೇಲೆ ಈ ತೂತ್ ಬಸಿ ಬರುತ್ತಲ್ಲ ಅದನ್ನೊಂದು ರೆಡಿ ಮಾಡಿ ಇಟ್ಕೋಬೇಕು. ಒಂದು ಕಡೆ ಪ್ಲೇಟನ್ನು ಮುಚ್ಚಿ ನೀರು ಕಾಯ್ತಾ ಇರಲಿ. ಸೊ ನಾವು ಈ ಕಡೆ ಎಲ್ಲ ಕಡುಬನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಸೊ ಫಸ್ಟು ಒಂದ್ಸಲ ಎಲ್ಲ ಕಡುಬನ್ನು ಮಾಡಿ ಇಟ್ಕೊಂಡ್ಮೇಲೆ ಈ ಥರ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ ಅದ್ರ ಮೇಲೆ ತೂತ್ ಬಸಿಯನ್ನು ಇಟ್ಬಿಟ್ಟು ನೀಟಾಗಿ ಈ ರೀತಿ ಜೋಡಿಸ್ಕೊತ ಹೋಗಬೇಕು. ಆಮೇಲೆ ಒಂದು ಗಾಳಿ ಅಲ್ಲಿ ಹಬೆ ಗಾಳಿ ಮೇಲೆ ಹೋಗ್ಲಿಲ್ದಂಗೆ ಏನಾದರೂ ಮಡಚಿ ಇಡಬೇಕು. ಒಂದು 20 ನಿಮಿಷ ಈ ರೀತಿ ನಾವು ಹಬೆಲೆ ಕೈ ಬಿಟ್ಟರೆ ಸೊ ಈ ರೀತಿಯಾಗಿ ನಮಗೆ ಕಡುಬು ರೆಡಿ ಆಗುತ್ತೆ. ಈ ಕಡುಬನ್ನು ನಾವು ನಿಧಾನಕ್ಕೆ ಆಟ್ ಬಾಕ್ಸಲ್ಲಾದರೂ ಎಲ್ಲಾದರೂ ಸ್ವಲ್ಪ ಬಿಸಿ ಇರುತ್ತೆ ನೋಡಿಬಿಟ್ಟು ತೊಗೋಬೇಕು. ನಿಮ್ಮ ಕೈಲಿ ಆಗುತ್ತೆ ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಪೂನಿಂದನಾದರೂ ತೊಗೊಂಡು ಒಂದು ಕಡೆ ಇಟ್ಕೊಳ್ಳಿ. ಅದ್ರ ಮೇಲೆ ನೆಕ್ಸ್ಟು ಬಿಸಿ ಇದ್ದಾಗಲೇ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾಹ್, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದ್ಸಲ ಮಾಡ್ಕೊಂಡು ತಿಂತೀರಾ ಅಲ್ವಾ? ಏನಿಲ್ಲ, ಚಪಾತಿ ಮಾಡಬೇಕಾದ್ರೆ ಮಾತ್ರ ಚಪಾತಿ ಹಿಟ್ಟು ಕಲಸೋದು ಮಿಸ್ ಆಗಿಬಿಡ್ತು, ಸಾರಿ. ಬಟ್ ಈ ರೀತಿ ಆದಮೇಲೆ ನಾವು ತುಪ್ಪದ ಜೊತೆ ಹಚ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೂಪರ್ ಅಂದರೆ ಸೂಪರ್. ನನಗಂತೂ ಇದು ತುಂಬ ಇಷ್ಟ. ಈ ಥರ ಕಡುಬು ಯಾರಿಗೆಲ್ಲ ಇಷ್ಟ, ಲೈಕ್ ಮಾಡ್ತೀರಲ್ಲ? ಮನೆಯಲ್ಲಿ ನಮ್ಗೆ ಹೆಣ್ಮಕ್ಳಿಗೆ ಒಂದು ಸಮಸ್ಯೆ ಏನು ಗೊತ್ತಾ, ಸೀರೆಗಳು ಇಷ್ಟ ಅಂತೇಳಿ ನಮಗೆ ಕಂಡತ್ರ ಎಲ್ಲ ಓದತ್ರ ಎಲ್ಲ ಒಂದೊಂದು ಸೀರೆಗಳನ್ನ ತೊಗೊಂಬಂದು ಬೀರಲ್ಲಿ ಸುಮ್ಮನೆ ತುಂಬಿಸಿಟ್ಟಿರ್ತೀವಿ. ಆದರೆ ಅದನ್ನು ಉಡೋದು ಯಾವಾಗ? ಎಷ್ಟೊಂದು ಸೀರೆಗಳನ್ನ ಸಿಕ್ಕಾಬಟ್ಟೆ ಹುಟ್ಟು ಹಾಕ್ತೀವಿ. ಆದರೆ ಇನ್ನೂ ಕೆಲವು ಟೈಮಲ್ಲಿ ಆ ಸೀರೆಗಳೇ ಬೇಜಾರಾಗ್ಬಿಡುತ್ತೆ. ಆವಾಗ ಏನು ಮಾಡ್ಬೋದು ನೋಡೋಣ, ಏನು ಮಾಡ್ಬೋದು ಅಂಥೇಳಿ. ನೋಡಿ, ಇಲ್ಲಿ ಅಮ್ಮಂದು ಸೀರೆಗಳು ತುಂಬ ಇದ್ವು. ಸೊ ನನಗೂ ಉಟ್ಟು ಸಾಕಾಯ್ತಪ್ಪ ಅಂತ ಹೇಳ್ಬಿಟ್ಟು ಅಂತ ಅನ್ನೋ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಬರೀ ತೋರಿಸ್ತೀನಿ ಏನು ಮಾಡ್ತೀವಿ ಅಂಥೇಳಿ.
ಆ ಥರ ಸೀರೆಗಳನ್ನ ಕೆಲವರು ಇಲ್ಲದೇ ಇರೋರಿಗೆ ದಾನ ಮಾಡಿ ಕೊಡ್ತೀವಿ. ಹೌದಾ? ಕೊಟ್ರೂ ಸಹ ಇನ್ನೂ ಸೀರೆಗಳು ಮಿಕ್ಕಿರ್ತವೆ. ಹೌದಾ? ಅಂಥ ಟೈಮಲ್ಲಿ ಏನು ಮಾಡೋದಂತ ಒಂದು ನೆನಪಿರಲಿ, ನಮಗೆ ಸೀರೆ ನಾವು ಉಟ್ಟಿರ್ತಕ್ಕಂತಹ ಸೀರೆನ ಬೇರೆ ಯಾರಿಗಾದ್ರೂ ಉಟ್ಕೊಳ್ಲಿಕ್ಕೆ ದಾನವಾಗಿ ಕೊಡೋಕ್ಕೂ ಮುಂಚೆ ಆ ಸೀರೆಯನ್ನು ಫಸ್ಟು ಉಪ್ಪಲ್ಲಿ ಹಾಕಿ ತೊಳಿಬೇಕಂತೆ. ಎಲ್ಲ ಹೋಗಲಿ ಎಲ್ಲ ಹೋಗಲಿ ಎಲ್ಲ ಹೋಗಲಿ ಅಂತ ಅನ್ಬೇಕಂತೆ. ಅಂದರೆ ನಮ್ಮ ಎನರ್ಜಿ ಅದರ ಒಳಗಡೆ ಉಳ್ಕೊಂಡಿರುತ್ತಂತೆ. ಆ ಸೀರೆನ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಭಯ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂದರೆ ಉಪ್ಪಲ್ಲಿ ಆ ನೀರನ್ನು ಎದ್ದಿ ತೊಳೆದು ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಆಮೇಲೆ ಕೊಡಬೇಕಂತೆ. ಸೊ ಯಾರೆಲ್ಲ ಆ ಥರ ದಾನವಾಗಿ ಕೊಡ್ತಾ ಇದ್ದೀರಾ ಇದೊಂದನ್ನು ಫಾಲೋ ಮಾಡಿ. ಓಕೆ, ನಾನಿಲ್ಲಿ ಈಗ ಇದನ್ನು ಏನು ಮಾಡ್ತೀವಿ ಅಂತಂದರೆ, ನಿಮಗೆ ಟೈಲರ್ ಶಾಪು ಅಥವಾ ಯಾರಿಗಾರು ಗೊತ್ತಿರೋರನ್ನ ಕೇಳಿ ನೋಡಿದ್ರೆ ಗೊತ್ತಾಗುತ್ತೆ. ಇದೇನಪ್ಪ ಅಂದರೆ ನಾವು ಇದಕ್ಕೆ ಕೌದಿ ಅಂತೇಳಿ ಹೇಳ್ತೀವಿ. ಇದನ್ನು ನಾವು ನಮಗೆ ಸೀರೆಗಳೇನಿರ್ತಾವಲ್ವ ಆ ಥರದ್ದು ಒಂದು 4-5 ಸೀರೆಗಳನ್ನು ಕೊಟ್ಟುಬಿಟ್ಟು ಈ ರೀತಿಯಾಗಿ ಹಾಸಿಗೆ ಅಂತೇಳಿ ಹೊಲಿಸ್ಕೋತೀವಿ. ಇದನ್ನ ಹಾಸ್ಕೊಳ್ಲಿಕ್ಕೂ ಚೆನ್ನಾಗಿರುತ್ತೆ, ಹೊದ್ಕೊಳ್ಲಿಕ್ಕೂ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ತಂಪಾಗಿರುತ್ತೆ, ತಣ್ಣಗಿರುತ್ತೆ. ಸೊ ನಮಗೆ ದಪ್ಪ ದಪ್ಪ ಬೆಡ್ಶೀಟ್ ಹೊದ್ಕೊಂಡ್ಬಿಟ್ಟು ಸಾಕಾಗಿರುತ್ತಲ್ಲ, ಸೊ ಅಂಥ ಟೈಮಲ್ಲೂ ಇದು ದಪ್ಪ ಇರುತ್ತೆ ಇಲ್ಲ ಅಂತಲ್ಲ, ಆದರೆ ತಣ್ಣಗಿರುತ್ತೆ. ಸೊ ನಮಗೆ ತುಂಬ ಕೂಲ್ ಅನಿಸ್ತಾ ಇರುತ್ತೆ. ಇಲ್ಲ ನೆಲದ ಮೇಲಾದರೂ ಹಾಸ್ಕೊಂಡು ಮಲ್ಕೋಬೋದು, ಇಲ್ಲ ಹೊಚ್ಕೊಂಡಾದರೂ ಹೊಚ್ಕೋಬೋದು. ಇಲ್ಲ ಅಂದರೆ ನಾವು ಬೆಡ್ಡಿಗೆ ಬೆಡ್ಶೀಟ್ ಬೆಡ್ ಸ್ಪ್ರೆಡ್ ಉಚ್ತೀವಲ್ಲ, ಸೊ ಅದೇ ಥರ ಬೆಡ್ ಸ್ಪ್ರೆಡ್ ಥರನೂ ಯೂಸ್ ಮಾಡ್ಕೋಬೋದು. ಅಂದರೆ ತುಂಬ ಸೀರೆಗಳು ತೊಗೊಂಡಿರ್ತೀವಿ, ಇಲ್ಲ ಯಾರಾದರೂ ಕೊಟ್ಟಿರ್ತಾರೆ, ಆ ಥರದ್ದು ಸುಮಾರು ಸೀರೆಗಳು ಉಟ್ಟು ಬೇಜಾರು ಬಂದಿರುತ್ತೆ. ಸೊ ಆ ಥರದ ಸೀರೆಗಳನ್ನ ನೋಡಿ ನಾವು ಕಲರ್ ಕಾಂಬಿನೇಷನ್ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಇಲ್ಲಿ ನಾನು 2 ಥರದ್ದು ಮಾಡಿಸಿದ್ದೀವಿ. ಒಂದು ಡಬಲ್ ಇದೆ, ಇನ್ನೊಂದು ಆ ಕಡೆ ಗ್ರೀನ್ ಇದೆಯಲ್ಲ ಅದು ಸಿಂಗಲ್ಲು. ಸೊ ಅದನ್ನು ಸಿಂಗಲಾಗಿ ಒಬ್ಬರು ಬೇಕಾದರೂ ಹಾಸ್ಕೋಬೋದು, ಇಲ್ಲ ಸಿಂಗಲ್ ಕಾಟ್ ಬರುತ್ತಲ್ಲ ಸಿಂಗಲ್ ಕಾಟ್ಗಾದರೂ ಹಾಕ್ಕೊಂಡು ನಾವು ಯೂಸ್ ಮಾಡ್ಬೋದು. ಇದು ಡಬಲ್ ಅಂದರೆ ಒಂದು ಸೀರೆನ ಅಕ್ಕಪಕ್ಕ ಅದು ಕಟ್ ಮಾಡಿಬಿಟ್ಟು ಅಕ್ಕಪಕ್ಕ ಹಿಡಿದು ಜಂಟಿ ಮಾಡಿಬಿಟ್ಟು ಹೊಲಿಸ್ತಾರೆ. ಅದನ್ನ ಒಳಗಡೆ ಒಂದ್ರ ಕೆಳಗೊಂದು ಒಂದ್ರ ಕೆಳಗೊಂದು ಒಂದ್ರ ಕೆಳಗೊಂದು ಒಂದು 4-5 ಸೀರೆಗಳನ್ನು ಹಾಕ್ಬಿಟ್ಟು ಈ ಥರ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸೊ ಮನೆಯಲ್ಲಿ ಹಾಸಿಗೆನೂ ಆಗುತ್ತೆ. ಸೀರೆ ಇದ್ದಾವೆ ವೇಸ್ಟಪ್ಪ ಏನು ಮಾಡೋದಪ್ಪ ಅನ್ನೋದು ಬೇಕಾಗಲ್ಲ. ಸೊ ಇದನ್ನ ಒಂಥರ ನೀವು ಕಲರ್ ಕಾಂಬಿನೇಷನ್ ನೋಡಿ ಹೊಲಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ತುಂಬ ಲುಕ್ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನಿಮಗೆ. ಸೊ ಈ ರೀತಿ ಮಾಡ್ಬೋದಲ್ವಾ? ಸೊ ಯಾರೆಲ್ಲ ಸೀರೆಗಳನ್ನ ಬೀರು ತುಂಬ ಉಟ್ಕೊಂಡು ಈ ಸೀರೆಗಳನ್ನ ಏನು ಮಾಡಬೇಕಪ್ಪ ಅಂತ ಚಿಂತೆ ಮಾಡ್ತಿದ್ದೀರೋ, ಸೊ ಅವರು ಈ ರೀತಿ ಹಾಸಿಗೆಗಳನ್ನ ಹೊಲಿಸ್ಕೊಳ್ರೆ ತುಂಬಾ ಯೂಸ್ ಆಗುತ್ತೆ. ಮನೆ ಮಂದಿಗೆಲ್ಲ ಮಲ್ಕೊಳ್ಲಿಕ್ಕೆ, ಹಾಸ್ಕೊಳ್ಲಿಕ್ಕೆ, ಹೊದ್ಕೊಳ್ಲಿಕ್ಕೆ ಎಲ್ಲದಕ್ಕೂ ಸಹ ಯೂಸ್ ಆಗುತ್ತೆ. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಯಾರು ಈ ಥರ ಕೌದಿನ ಹೊಲಿಸ್ತಾ ಇದ್ದೀರಾ ಕಮೆಂಟ್ ಮಾಡ್ತೀರಲ್ವಾ? ಥ್ಯಾಂಕ್ ಯು.